ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಅಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಏಜಿಟಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ನಮ್ಗೆ ನಿಮ್ಗೆ ಗೊತ್ತಿರೋ ಪ್ರಕಾರ ಜೈಲ್ ಅಂದ್ರೆ ಏನು? ಜೈಲು ಅಂದ್ರೆ ನಮಗೆ ಕಲ್ಪನೆಗೆ ಬರೋದೇ ಮೊದಲನೇದಾಗಿ ಯಾರ್ಯಾರೆಲ್ಲ ತಪ್ಪು ಮಾಡಿರ್ತಾರೋ, ಯಾರ್ಯಾರೆಲ್ಲ ನಮ್ಮ ಕಾನೂನನ್ನ ಬ್ರೇಕ್ ಮಾಡಿ ಒಂದು ಕೆಟ್ಟ ಕೆಲಸ ಮಾಡಿರ್ತಾರೋ ಅವ್ರನ್ನೆಲ್ಲ ತಗೊಂಡೋಗಿ ಒಂದು ಕೂಡ ಹಾಕೋ ಒಂದು ಜಾಗ. ಅಲ್ಲಿ ಕೂಡ ಹಾಕಿದ್ಮೇಲೆ ಅವ್ರಿಗೊಂದು ಮನ ಪರಿವರ್ತನೆ ಆಗಿ ಈಚೆ ಬಂದ್ಮೇಲೆ ಒಳ್ಳೆ ವ್ಯಕ್ತಿ ಆಗ್ಲಿ ಅನ್ನೋದಕ್ಕೋಸ್ಕರ ಸೃಷ್ಟಿ ಮಾಡಿರುವಂತಹ ಒಂದು ಜೈಲು. ಮತ್ತೆ ನಮ್ಮ ದೇಶಗಳಲ್ಲಿ ಒಂದು ಕಾನೂನು ಸುವ್ಯವಸ್ಥೆನ ಕಾಪಾಡಲಿಕ್ಕೆ ಕೆಟ್ಟವ್ರು ಯಾರ್ಯಾರೆಲ್ಲ ಇರ್ತಾರೆ ಅವ್ರನ್ನೆಲ್ಲ ಕೂಡ ಹಾಕೋದಕ್ಕೆ ಅಂತ ಇರುವಂತಹ ಒಂದು ಜಾಗ. ಇದು ನಮ್ಗೆ ನಿಮ್ಗೆ ಸಾಮಾನ್ಯ ಎಲ್ಲಾ ಜನರಿಗೂ ಗೊತ್ತಿರುವಂತ ಒಂದು ವಿಷಯ. ಆದ್ರೆ ಈಗ ನಾನು ಹೇಳ್ತಿರೋಂತ ಸ್ಟೋರಿ ಕೇಳಿದ್ರೆ ಜೈಲ್ ಅಂದ್ರೆ ಹೀಗಿರುತ್ತಾ? ನಾವು ತಿಳ್ಕೊಂಡಿರೋ ಪ್ರಕಾರ, ಈ ಸಿನಿಮಾದಲ್ಲೆಲ್ಲ ತೋರಿಸಿರೋ ಪ್ರಕಾರ ಚಡ್ಡಿ ಹಾಕೊಂಡು ಬಿಳಿ ಬಟ್ಟೆ ಹಾಕೊಂಡು ಒಚ್ಕೊಳಕ್ಕೂ ಬರೀ ಒಂದೇ ಚಾಪೆಲಿ ಒಚ್ಕೊಳಕ್ಕೂ ಒಂದೇ ಒಂದು ಟ್ರಕ್ ಕೊಟ್ಟು ತುಂಬಾ ವಿಚಿತ್ರವಾಗಿ ತುಂಬಾ ಕಷ್ಟದಲ್ಲಿರೋಲ್ವಾ ಅಂತ ನಮ್ಗೆ ಒಂದು ಡೌಟ್ ಬಂದ್ಬಿಡುತ್ತೆ. ಯಾಕಂದ್ರೆ ಆ ಥರದೊಂದು ಇನ್ಸಿಡೆಂಟು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಡೀತಾ ಇದೆ. ಇತ್ತೀಚೆಗೆ ರೀಸೆಂಟಾಗಿ ನೀವೆಲ್ಲರೂ ಕೂಡ ವಿಡಿಯೋ ನೋಡೇ ಇರ್ತೀರ. ಆ ಒಂದು ವಿಡಿಯೋ ಕೆಲವ್ರಿಗೆ ಕ್ಷಣಕ್ಕೆ ಯಾವ ರೆಸಾರ್ಟ್ ಇದ್ದು ನಾವು ಹೋಗ್ಬೇಕಲ್ಲ ಅಂತ ಅನ್ಸಿರ್ಬೋದು. ಆದ್ರೆ ಸ್ನೇಹಿತರೆ, ಅದು ರೆಸಾರ್ಟ್ ಅಲ್ಲ, ಅದು ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲು. ಅಲ್ಲಿ ಒಂದು ರೆಸಾರ್ಟ್ಗಿನ್ನ ಐಫೈ ಆಗಿ ಎಲ್ಲಾ ವ್ಯವಸ್ಥೆಗಳನ್ನೂ ಮಾಡಿಕೊಂಡು ಕ್ರಿಮಿನಲ್ಸ್ಗಳು ಆಗಿದ್ದಾರೆ. ಯಾವುದೇ ರೀತಿ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಅನ್ನೋ ಒಂದು ಪರಿಜ್ಞಾನನೂ ಕೂಡ ಅವ್ರಿಗಿಲ್ಲ. ಆ ರೀತಿ ಮೊಬೈಲು, ಟಿವಿ, ಗಾಂಜಾ, ಗುಟ್ಕಾ, ಸಿಗರೇಟ್, ಎಣ್ಣೆ ಇಷ್ಟೆಲ್ಲ ವ್ಯವಸ್ಥೆ ಕೊಡ್ತಿರುವಂತಹ 5 ಸ್ಟಾರ್ ಜೈಲು. ಏನಿದ್ ವಿಷಯ? ಯಾಕೆ ಈ ಥರದೊಂದು ಭದ್ರತಾ ಲೋಪ ಆಗೈತೆ? ಯಾರ್ಯಾರೆಲ್ಲ ಇನ್ವಾಲ್ವ್ ಆಗೋರೆ ಬನ್ನಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಡೀ ಪ್ರಪಂಚದಾದ್ಯಂತ ಇದೇ ಥರದ ತುಂಬಾನೇ ಇಂಪಾರ್ಟೆಂಟ್ ವಿಷಯನ ಕೇವಲ 10 ರಿಂದ 15 ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಮುಂದುವರಿ. ಏನಪ್ಪಾ ಇದು ವಿವಾದ ಅಂತ ಸಿಂಪಲ್ ಆಗಿ ನೋಡೋದಾದ್ರೆ ಸ್ನೇಹಿತರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಅಲ್ಲಿ, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಒಂದು ವಿಡಿಯೋ ಹರಿದಾಡೋದು ನೋಡಿ. ಯಾವ್ದೋ ಒಂದು 5 ಸ್ಟಾರ್ ರೆಸಾರ್ಟ್ ಅಲ್ಲಿ ಇರೋ ತರ ಒಂದು ವಿಡಿಯೋ ಫುಲ್ ವೈರಲ್ ಆಯ್ತು. ಆದ್ರೆ ಆ ಒಂದು ವಿಡಿಯೋ ಬಂದು ನಮ್ಮ ಕರ್ನಾಟಕದ, ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಿಂದ ಬಂದಿರುವಂತಹ ವಿಡಿಯೋ. ಆದ್ರೆ ಈ ವಿಡಿಯೋಸ್ ಏನ್ ಈಚೆ ಬಂದಿದ್ದಾವಲ್ಲ, ಇವ್ರು ದೊಡ್ಡ ಕ್ರಿಮಿನಲ್ಸ್ಗಳು. ಇದೆಲ್ಲ ಹೇಗೆ ಈಚೆ ಬರೋಕ್ ಸಾಧ್ಯ ಆಯ್ತು ಅಂತ ನೋಡೋದಾದ್ರೆ, ಇವ್ರೇನ್ ಫೋನ್ ಇಟ್ಕೊಂಡಿರ್ತಾರಲ್ಲ, ಈ ಫೋನ್ ಇಟ್ಕೊಂಡು ಇವರೇ ವಿಡಿಯೋ ಮಾಡ್ಕೊಂಡು ಇವರ ಚೇಲಾಗಳಿಗೆ ಕಳಿಸೋದು. ನೋಡಿ, ನಾನು ಜೈಲಿನಲ್ಲಿ ಹೇಗೆಲ್ಲ ರಾಜ ವೈಭವದಿಂದಿದ್ದೀನಿ, ಹೇಗೆಲ್ಲ ಆರಾಮಾಗಿದ್ದೀನಿ, ನನ್ನ ಯಾರು ಟಚ್ ಮಾಡೋರೇ ಇಲ್ಲ ಅಂತ ತೋರ್ಸೋದಕ್ಕೆ ಈ ಒಂದು ವಿಡಿಯೋನ ಅವ್ರ ಚೇಲಾಗಳಿಗೆ, ಈಚೆ ಇರೋರಿಗೆ ಕಳಿಸೋದು. ಅವರು ಕೇಳ್ಬೇಕಾ, ನಮ್ಮ ಬಾಸ್ ನೋಡಿ ಹೆಂಗವ್ರೆ, ನಮ್ಮ ಗುರುಗಳು ನೋಡಿ ಹೆಂಗವ್ರೆ ಅಂತ ತೋರ್ಸೋದಕ್ಕೆ ಎಲ್ಲಾ ಕಡೆ ವೈರಲ್ ಮಾಡಿ ಈಗ ಅದು ಟಾಪ್ ಅಲ್ಲ ಕೂತೈತೆ. ಅಂದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ನಮ್ಮ ಪೊಲೀಸರು ಏನ್ ಮಾಡ್ತಾವ್ರೆ ಅಂತ. ಏನ್ ಮಾಡ್ತಾವ್ರೆ? ಅವ್ರು ಕೊಡುವಂತಹ ಭಿಕ್ಷೆ ಈಸ್ಕೊಂಡು ಜೀವನ ನಡೆಸ್ತಾವ್ರೆ. ಅವ್ರ ಹೆಂಡತಿ ಮಕ್ಕಳು ಸಾಕೋದಕ್ಕೆ ಯೋಗ್ಯತೆ ಇಲ್ದಲೆ ಅಂತಹ ಕ್ರಿಮಿನಲ್ ಹತ್ರ ಕೈ ಚಾಚಿರುವಂತ, ಭಿಕ್ಷೆ ಬೇಡ್ತಿರುವಂತ ಲಂಚಾಸುರ ಪೊಲೀಸ್ ಅಧಿಕಾರಿಗಳು ಯಾರ್ಯಾರು ಆ ಒಂದು ಸೆಂಟ್ರಲ್ ಜೈಲಿನಲ್ಲಿ ಇದ್ದಾರೆ ನೋಡು, ಅವರೆಲ್ಲ ಕುಮ್ಮಕ್ನೊಂದಿಗೆ, ಅವರೆಲ್ಲ ಸಪೋರ್ಟ್ ಒಂದಿಗೆ ಇಂಥ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳು ಇವತ್ತು 5 ಸ್ಟಾರ್ ಜೀವನ ನಡೆಸ್ತಾ ಇದ್ದಾರೆ ಸೆಂಟ್ರಲ್ ಜೈಲಿನಲ್ಲಿ. ನಿಮ್ಗೆಲ್ಲ ಅನ್ಸ್ಬೋದು, ಯಾರಪ್ಪ ಅಷ್ಟು ಲೆವೆಲ್ಗೆ VVIPಗಳು ಇರೋದಲ್ಲಿ ಅಂದ್ರೆ ಉಮೇಶ್ ರೆಡ್ಡಿ. ಯಾರು ಅಂತ ಗೊತ್ತಾಯ್ತಾ? 1998ರಲ್ಲಿ 99ರಲ್ಲಿ ಇವನ್ ಹೆಸರು ಕೇಳಿದ್ರೆ ಹೆಂಗಸರು ಹೆಣ್ಮಕ್ಳೆಲ್ಲ ಎದುರ್ಕೊಳ್ಳೋರು ಈಚೆ ಬರೋದು. ಅಷ್ಟು ದೊಡ್ಡ ಕುಖ್ಯಾತ ಕಾಮ ಪಿಶಾಚಿ ರೇಪಿಸ್ಟ್ ಉಮೇಶ್ ರೆಡ್ಡಿ. ಇವನಿಗೂ ಕೂಡ ನಮ್ಮ ಸೆಂಟ್ರಲ್ ಜೈಲಿನಲ್ಲಿ, ನಮ್ಮ ಬೆಂಗಳೂರಿನಲ್ಲಿರುವಂತಹ ಸೆಂಟ್ರಲ್ ಜೈಲಿನಲ್ಲಿ ರಾಜಾತಿಥ್ಯದಿಂದ ಆರಾಮಾಗಿದ್ದಾನೆ. ಅವನಿಗೇನ್ ಶಿಕ್ಷೆ ಅನುಭವಿಸ್ತಿದ್ದೀನಿ ಅಂತಲೇ ಅನ್ಸಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಅದೇ ಪೊಲೀಸ್ನವರು, ಅಲ್ಲಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳು. ನಿಮ್ಮಂಥ ಕಿತ್ತೋದವ್ರು ಇರೋದ್ರಿಂದ ಇಂಥ ಕಾಮ ಪಿಶಾಚಿಗಳಿಂದ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಕೂಡ ನಮ್ಮ ದೇಶದಲ್ಲಿ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ. ಮತ್ತೆ ಇನ್ನೊಬ್ಬ ನರಹಂತಕ ಯಾರು ಅಂದ್ರೆ ISIS ಉಗ್ರ, ISIS ಜೊತೆ ಲಿಂಕ್ ಇಟ್ಕೊಂಡಿರುವಂತಹ ಒಬ್ಬ ದೊಡ್ಡ ಉಗ್ರ. ಅವನ ಹೆಸರು ಜುಹಾದ್ ಹಮೀದ್ ಶಕೀಲ್ ಮುನ್ನಾ ಅಂತ. ಇವನನ್ನ ಅರೆಸ್ಟ್ ಮಾಡ್ಕೊಂಡ್ಬಂದು NIA ಅವರು ಎಲ್ಲೆಲ್ಲೋ ತಲಾಶ್ ಮಾಡ್ಕೊಂಡ್ಬಂದು ಇವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಜೈಲ್ಗೆ ಹಾಕಿದ್ರೆ, ನಮ್ಮ ದೇಶದಲ್ಲಿರುವಂತಹ ಉಗ್ರರು, ಅಧಿಕಾರಿ ಉಗ್ರರುಗಳು, ಬೆಂಗಳೂರಲ್ಲಿ ಇದೆಯಲ್ಲ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು, ನಮ್ಮ ದೇಶಕ್ಕೆ ಮಾರಕ ಆಗಿರುವಂತ ಇಂಥ ದೊಡ್ಡ ISIS ಉಗ್ರನಿಗೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಇವರು ಯಾವ ಲೆವೆಲ್ಗೆ ಇಳಿದಿದ್ದಾರೆ ಇವರು. ಈ ಉಗ್ರರ್ಕಿಂತ ಡೇಂಜರ್ ಈ ಅಧಿಕಾರಿಗಳು. ಏನ್ ಮಾಡ್ತಿದೆ ನಮ್ಮ ಸರ್ಕಾರ, ಏನ್ ಮಾಡ್ತಿದೆ ನಮ್ಮ ಕಾನೂನು? ಇಂಥ ಉಗ್ರವ್ರನ್ನೆಲ್ಲ ನಿಮ್ಮ ಕೆಲ್ಸಕ್ಕೆ ಇಟ್ಕೊಂಡು ಇವ್ರಿಗೆ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ, ನಾವು ಕಷ್ಟಪಟ್ಟು ಕಟ್ತಿರೋಂಥ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ಕೊಟ್ಟು ನಮ್ಮ ದೇಶನ ಹಾಳು ಮಾಡೋದಕ್ಕೆ ಸೆಂಟ್ರಲ್ ಜೈಲಿನಲ್ಲಿ ಅಧಿಕಾರಿಗಳನ್ನ ಕೂರ್ಸೋರು. ನಮ್ಮ ಸರ್ಕಾರಗಳು ಏನ್ ಮಾಡ್ತಿದ್ದಾವೆ, ನಮ್ಮ ಕಾನೂನು ಏನ್ ಮಾಡ್ತಿದೆ, ಯಾರು ಕೇಳ್ತಾ ಇಲ್ಲ. ಇಂಥ ಸಮಾಜ ಹಾಳು ಮಾಡೋ ಸಮಾಜಘಾತಕರು, ನಮ್ಮ ದೇಶ ಹಾಳು ಮಾಡೋ ದೇಶದ್ರೋಹಿ ಅಧಿಕಾರಿಗಳು ಇರೋ ತನಕ ನಮ್ಮ ದೇಶ ಉದ್ಧಾರ ಆಗಲ್ಲ.
ಇಂಥವ್ರನ್ನ ಅರೆಸ್ಟ್ ಮಾಡಿ ನೇಣಿಗೆ ಹಾಕ್ಬೇಕು. ಈ ಉಗ್ರರು ಯಾರ್ಯಾರು ನೇಣಿಗೆ ಹಾಕ್ತಾರಲ್ಲ ಅವ್ರಕ್ಕಿಂತ ದೊಡ್ಡ ಕ್ರಿಮಿನಲ್ಸ್ ಈ ಮನೆ ಹಾಳು ನನ್ನ ಮಕ್ಕಳು. ನಿಮ್ ಸರ್ಕಾರ ದುಡ್ಡು ಕೊಡೋದು ಸಾಲ್ತಿಲ್ವಾ? ಸಾಲಿಲ್ಲ ಅಂದ್ರೆ ಸಾಯ್ರಿ ನನ್ನ ಮಕ್ಕಳು. ಹಿಂಗೆ ದೇಶ ದ್ರೋಹ ಕೆಲಸ ಮಾಡೋದು ಬಿಟ್ಟು ನಿಮ್ಮಂಥ ನನ್ನ ಮಕ್ಕಳು ನಮ್ಮ ದೇಶದಲ್ಲಿ ಇದ್ದು ತಾನೇ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ನಿಮ್ಮಂಥವ್ರನ್ನ ನಡು ರೋಡಲ್ಲಿ ಗಲ್ಗಾಕ್ಬೇಕು. ಈ ಉಗ್ರರಿಗಿಂತ ದೊಡ್ಡ ಉಗ್ರರುಗಳು ನೀವು ಅಂಥವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂದ್ರೆ ನಮ್ಮ ದೇಶ ಹಾಳು ಮಾಡೋಕೆ ಹುಟ್ಟಿರೋ ಮನೆ ಹಾಳ್ರು ನೀವು. ನಿಮ್ಮಂಥವ್ರಿಗೆ ಸಿಕ್ಬಿಟ್ರೆ ನನ್ನ ಮಕ್ಕಳು ಚಪ್ಪಲಿ ತಗೊಂಡು ಹೊಡಿಬೇಕು ನಮ್ಮ ಜನಗಳು. ಲಕ್ಷಾಂತರ ರೂಪಾಯಿ ಕೊಡುತ್ತೆ ಸ್ನೇಹಿತರೆ. 1,000 2,000 ಎಲ್ಲ ಕೊಡೋದು ಇಂಥ ಅಧಿಕಾರಿಗಳಿಗೆ. ಒಬ್ಬ ಕಾನ್ಸ್ಟೇಬಲ್ಗೆ ನಾರ್ಮಲ್ ಒಬ್ಬ ಏನು ಫಸ್ಟ್ ಗ್ರೇಡ್ ಅಂದರೆ ಮೊದಲನೇ ಲೇಯರ್ ಬರ್ತದೆ ನೋಡಿ ಕಾನ್ಸ್ಟೇಬಲ್, ಅವನಿಗೇನೆ 35,000 40,000 ಸಂಬಳ. ಯಾವನ್ ತಗೋತಾನೆ? ಜನ 10,000ಕ್ಕೆ ಕಷ್ಟ ಬಿದ್ದು ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ಕಷ್ಟ ಬಿದ್ದು ಕೂಲಿ ಮಾಡಿ ಜೀವನ ಸಾಗಿಸ್ತಾವ್ರೆ. ಅಂಥದ್ರಲ್ಲಿ ಇಂಥ ಮನೆ ಹಾಳು ದೇಶ ದ್ರೋಹಿಗಳು 40-50,000 ಸರ್ಕಾರ ದುಡ್ಡು ತಗೊಂಡ್ರು ಯಾವುದೇ ಪ್ರೆಷರ್ ಇರಲ್ಲ, ಸುಮ್ಮನೆ ಕಾಯ್ಬೇಕು ಅಷ್ಟೇ. ಇಷ್ಟು ಈಸಿ ಕೆಲಸ ಮಾಡೋದ್ರಲ್ಲೂ ಕೂಡ ಇವ್ರು ಲಂಚ ಈಸ್ಕೊಂಡು ಇವ್ರು ಉದ್ಧಾರ ಮಾಡ್ಕೋಬೇಕು ಅಂತ ನೋಡ್ತಾರಲ್ಲ, ಏನು ಹೇಳಿ ಇಂಥ ನನ್ನ ಮಕ್ಕಳಿಗೆ. ತಿಂದದ್ದು ಹೆಂಗೆ ಅರುಗ್ತದ್ರೋ ನಿಮಗೆ? ಹೊಟ್ಟೆಗೆ ತಿಂತಿರಲ್ಲ. ಇಂಥ ದೇಶನ ಹಾಳು ಮಾಡಿ ಹೊಟ್ಟೆಗೆ ತಿಂತಿದ್ದೀರಲ್ಲ ನೀವು. ನನ್ನ ಮಕ್ಳಿಗೆ ಯಾವತ್ತು ಸಾಯ್ತಿರೋ ನಾನಂತೂ ಆದರೂ ನಿಮಗೆಲ್ಲ ಒಂದು ಡೌಟ್ ಬರ್ಬೋದು, ಈ ಸೆಂಟ್ರಲ್ ಜೈಲ್ ಸುತ್ತಮುತ್ತ ಜಾಮರ್ ಇರ್ತಾವಲ್ಲ, ನಮ್ಗೇನು ಮೊಬೈಲೇ ವರ್ಕ್ ಆಗೋಲ್ಲ. ಆದರೂ ಮತ್ತೆ ಯಾರಾದರೂ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ರೈಡ್ ಮಾಡೋಕೆ ಹೋದಾಗ ಯಾರು ಯಾಕೆ ಸಿಗಾಕೊಳ್ಳಲ್ಲ ಅಂತ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿರೋ ಅಧಿಕಾರಿ, ದೇಶದ್ರೋಹಿ ಅಧಿಕಾರಿಗಳಿಗೆ ಈ ಅಧಿಕಾರಿಗಳು ರೈಡ್ ಮಾಡಕ್ ಬರೋದು ಗೊತ್ತಾಗಲ್ವಾ? ಮತ್ತೆ ಜಾಮರ್ನ ಯಾವ್ಯಾವ ಟೈಮಲ್ಲಿ ಆಫ್ ಮಾಡ್ಬೇಕು, ಯಾವ್ಯಾವ ಟೈಮಲ್ಲಿ ಆನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಅವ್ರು ಬುದ್ಧಿವಂತರಿದ್ದಾರ್ರಿ, ನಾವೇ ದಡ್ರು. ಅಧಿಕಾರಿಗಳು ಎಲ್ಲಿವರೆಗೂ ಸರೋಗಲ್ವೋ ಅಲ್ಲಿ ತನಕ ನಮ್ಮ ದೇಶ ಉದ್ಧಾರ ಆಗಲ್ಲ ಸ್ನೇಹಿತರೆ. ಇಷ್ಟೆಲ್ಲ ದೊಡ್ಡ ವಿವಾದ ಆಗ್ತಿದ್ದಂಗೆನೆ ರಾಜಕಾರಣಿಗಳು, ನಮ್ಮ ಸರ್ಕಾರದವ್ರು ಮಾತಾಡ್ಲೇಬೇಕಲ್ವಾ? ಮಾತಾಡಿದ್ದಾರೆ. ಆಸ್ ಯೂಶುವಲ್ ಕ್ರಮ ತಗೊಂಡಿದ್ದೀವಿ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ, ಇವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ನಮ್ಮ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಗೃಹ ಸಚಿವರೇ, ನಿಮ್ಮ ಈ ಒಂದು ಡೈಲಾಗ್ನ ನಾವು ತುಂಬಾ ವರ್ಷಗಳಿಂದ ಕೇಳ್ಕೊಂಡ್ ಬಂದಿದ್ದೀವಿ. ಆಕ್ಷನ್ ತಗೊಂಡಿದ್ದಾಗ್ಲಿ, ಆಕ್ಷನ್ ತಗೊಂಡಿದ್ದು ನೋಡಿರ್ಬೋದು, ಇಂಥವ್ರನ್ನ ಸಸ್ಪೆಂಡ್ ಮಾಡಿದ್ರು ಅಂತ ಕೇಳಿರ್ಬೋದು. ಆದರೆ ಅದರಿಂದ ಪರಿಹಾರ 0, ಏನು ಪರಿಹಾರ ಇಲ್ಲ. ಈ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಜಸ್ಟ್ ಕಾಫಿ ಕುಡಿತಿರೋಂಥ ವಿಡಿಯೋ, ಅವರು ಎಷ್ಟು ಸಮಾಜ ಸೇವೆ ಮಾಡೋರೆ, ಎಷ್ಟು ಒಳ್ಳೆಯವರು ಅನ್ನೋದು ಎಲ್ರಿಗೂ ಗೊತ್ತು. ಅದು ಅವ್ರು ಕೊಲೆ ಮಾಡೋರೋ ಬಿಟ್ಟರೋ ಅದು ಸೆಕೆಂಡ್ರಿ, ಆ ಪಾರ್ಟ್ ಬೇರೆ. ಅಂಥ ಒಳ್ಳೆ ಮನುಷ್ಯನಿಗೂ ಕೂಡ 99% ಒಳ್ಳೇದು ಮಾಡಿ ಎಲ್ಲೋ 1% ಕೆಟ್ಟದ್ದು ಮಾಡಿ ಹೋಗಿದ್ದಾರೆ. ಅವ್ರ ತಪ್ಪು, ಅದು ನಾವು ಸರಿ ಅಂತ ಹೇಳೋದಕ್ಕಾಗಲ್ಲ. ಅಂಥವ್ರ ವಿರುದ್ಧ ನೀವು ಹೈಕೋರ್ಟ್ಗೆ ಹೋಗಿ ತಗೊಂಬಂದು ಇಷ್ಟೆಲ್ಲ ಡ್ರಾಮಾ ಮಾಡಿದ್ರು. ಆದರೆ 99% ಕೆಟ್ಟದ್ದು ಮಾಡಿರೋವಂಥವ್ರಿಗೆ ನೀವು ಇಷ್ಟೆಲ್ಲ ರಾಜವೈಭೋಗ ಕೊಡ್ತಿದ್ದೀರಲ್ಲ ಸ್ವಾಮಿ. ನೀವು ಅಧಿಕಾರಿಗಳು ಯಾರ್ಯಾರೆಲ್ಲ ಶಾಮೀಲಾಗಿದ್ದಾರೆ ನೋಡಿ, ಅದೇ ಥರ ನಿಮ್ಮ ಸರ್ಕಾರದವರು ಅದಕ್ಕೆ ಇಂಡೈರೆಕ್ಟಾಗಿ ಶಾಮೀಲಾಗಿದ್ದೀವಿ. ಆ್ಯಕ್ಷನ್ ಏನು ಇದು? ದರ್ಶನ್ ಅವ್ರದ್ದು ದೊಡ್ಡ ಇಶ್ಯೂ ಆದಮೇಲೆ ನೀವೇನಂತ ಹೇಳಿದ್ರಿ ಸ್ವಾಮಿ ಮೀಡಿಯಾ ಮುಂದೆ ಬಂದು? ಇದು ಮುಂದೆ ಆಗ್ದಂಗೆ ನೋಡ್ಕೋತೀವಿ, ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡ್ತೀವಿ. ಇದೇ ಡೈಲಾಗ್ ಇವತ್ತೇನು ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾ ಮುಂದೆ ಬಂದು ಡೈಲಾಗ್ ಹೊಡಿತಿದ್ದೀರಲ್ಲ, ಇದೇ ಡೈಲಾಗ್ನ ನೀವು ಅವತ್ತು ಹೊಡ್ತಿದ್ರಿ. ಏನು ಕ್ರಮ ಏನು ತಗೊಂಡ್ರಿ? ಇದರಿಂದ ಏನು ಆನ್ಸರ್ ಏನು ಸಿಕ್ತು ನಿಮಗೆ? ಅಥವಾ ಏನು ಔಟ್ಪುಟ್ ಏನು ಬಂತು? 0 ಔಟ್ಪುಟ್ಟು. ಅಲ್ಲಿ ನಡೀತಾನೆ ಇದೆ. ಮೀಡಿಯಾ ಕವರೇಜ್ ಬೇರೆ ಕಡೆ ಹೋಗಿದ ತಕ್ಷಣ ನಿಮ್ದು ಆಟ ಚಾಲ್ತಿ ಮಾಡ್ಕೊಳಕ್ಕೆ ಹೇಳ್ತೀರಾ ಅವ್ರಿಗೆ? ನೀವೇ ಸ್ವಾಮಿ ಡೈರೆಕ್ಟಾಗಿ ಇದಕ್ಕೆಲ್ಲ ಕಾರಣ ನೀವೇ ಆಗ್ತೀರಾ. ಇದನ್ನ ನಿಮ್ಮ ತಲೆ ಮೇಲೆ ಹಾಕೊಂಡು ನೀವು ರಾಜೀನಾಮೆ ಕೊಡಲೇಬೇಕು. ನಿಮಗೆ ಆ ಥರದೊಂದು ಕೆಲಸ ನಿರ್ವಹಿಸೋಕೆ ಆಗ್ತಿಲ್ಲ ಅಂದಮೇಲೆ ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೊಳ್ಳಿ ಸ್ವಾಮಿ. ನಮ್ಗೆ ಅವಶ್ಯಕತೆ ಇಲ್ಲ ನಿಮ್ಮಂತಹ ಗೃಹ ಸಚಿವರು ನಮ್ಮ ಕರ್ನಾಟಕಕ್ಕೆ. ಏನು ಆ್ಯಕ್ಷನ್ ಏನು ತಗೋತಾನೆ ಇಲ್ವಲ್ಲ? ಅದು ಬಿಡಿ, ಯಾರೋ ಒಬ್ಬ ಸೈಡಲ್ಲಿ ಪಿಕ್ ಪಾಕೆಟ್ ಮಾಡೋನೋ ಇನ್ನೊಬ್ಬನೋ ಅಲ್ಲ ಸ್ವಾಮಿ, ಅವನು IAS ಉಗ್ರ. ಅಂಥವ್ನಿಗೆ ನೀವು ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡ್ತಿದ್ದೀರಾ ಅಂದರೆ ಏನು ಮಾಡ್ತಿದೆ ನಿಮ್ಮ ಸರ್ಕಾರ? ನಿಮ್ಮ ಸರ್ಕಾರದ ಒಂದು ಸುಪರ್ದಿಯಲ್ಲಿ ಬರುವಂಥ ಸೆಂಟ್ರಲ್ ಜೈಲಿನಲ್ಲೇ ನಿಮಗೆ ಒಂದು ಕಂಟ್ರೋಲ್ ಇಡೋಕೆ ಆಗ್ತಿಲ್ಲ ಅಂದಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವೇನು ಕಂಟ್ರೋಲ್ ಇಡ್ತೀರಾ? ನಮ್ಮ ಕರ್ನಾಟಕ ರಾಜ್ಯನ ನೀವು ಹೇಗೆ ಸೆಕ್ಯೂರ್ ಮಾಡ್ತೀರಾ? ಮತ್ತು ಏನು ನನಗೆ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಉದ್ವೇಗಕ್ಕೆ ಒಳಗಾಗ್ತಾ ಇದ್ದೀನಿ ಅಷ್ಟೇ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ನಮ್ಮ ದೇಶ ಅದು ಎಲ್ಲಿಗೆ ಹೋಗುತ್ತೋ ಕಾಣೆ. ಮತ್ತು ಇನ್ನೊಂದು, ಜನಗಳನ್ನ ಕಣ್ಣೋಡ್ಸೋದಕ್ಕೆ ಒಂದು ಕಮಿಟಿ ಮಾಡಿದ್ದೀವಿ. ಕಮಿಟಿ ಮಾಡಿ ಅದರಿಂದ ರಿಪೋರ್ಟ್ ತೊಗೊಂಡು ಆ್ಯಕ್ಷನ್ ತೊಗೋತೀವಿ. ಸ್ವಾಮಿ, ನಿಮ್ಮ ಈ ಥರದ ಕಮಿಟಿಗಳ ರಿಪೋರ್ಟ್ನ ನಾನು 1000 ನೋಡಿದ್ದೀನಿ. ಅದರಲ್ಲಿ ಒಂದು ಕೂಡ ಇಂಪ್ಲಿಮೆಂಟ್ ಆಗಿ ಸಕ್ಸಸ್ ಕಾಣ್ತಿರೋದು ನೋಡೇ ಇಲ್ಲ. ಯಾಕಂದರೆ ಈ ಹಿಂದೆ ಕೂಡ ಕಮಿಟಿ ಮಾಡಿದ್ವಿ ದರ್ಶನ್ ವಿಚಾರದಲ್ಲಿ. ಏನಾಯಿತು?
ಇಂಪ್ಲಿಮೆಂಟ್ ಮಾಡಿದಿದ್ರೆ ಈ ಥರದೊಂದು ವಿಡಿಯೋ ಈಚೆ ಬರೋಕ್ಕೆ ಸಾಧ್ಯ ಆಗ್ತಿತ್ತೆ ಅಂದರೆ ಅಲ್ಲ. ಇದು ನೀವು ಈ ರಾಜಕೀಯದ ಎಂಡಲ್ಲಿದ್ದೀರಾ. ಹೋಗುವಾಗ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಈ ಥರದವ್ರು ಇದ್ರಪ್ಪ, ಎಂಥ ಗೃಹ ಸಚಿವರು, ಈ ಥರದೊಂದು ಎಕ್ಸಾಂಪಲ್ ಸೆಟ್ ಮಾಡಿ ಹೋಗ್ಬೇಕು ನೀವು. ಈ ಥರದ್ದೆಲ್ಲ ಸಹಿಸೋಕ್ಕಾಗಲ್ಲ. ಇಷ್ಟು VIP ಟ್ರೀಟ್ಮೆಂಟು ಹೆಂಗೆ ಸಿಗ್ತಿದೆ ಅವ್ರಿಗೆ? ನೀವೇನು ಮಾಡ್ತಿದ್ದೀರಾ? ನಿಮ್ಮ ಕೆಲಸ ಏನು ಮಾಡ್ತಿದ್ದೀರಿ ಹೇಳಿ ಸ್ವಾಮಿ. ಆಯ್ತು, ನಿಮ್ದೊಂದು ಇನ್ವೆಸ್ಟಿಗೇಷನ್ ಟೀಮ್ ಅಥವಾ ಏನೋ ಒಂದು ಇರುತ್ತಲ್ಲ, ಅವ್ರು ಏನು ಮಾಡ್ತಿದ್ದಾರೆ? ಏನೂ ಇಲ್ಲ. ಯಾರ ಮೀಡಿಯಾದವ್ರು ಮುಂದೆ ಬಂದು ಕೇಳಿದಾಗ ಅಷ್ಟೇ ಆನ್ಸರ್ ಮಾಡೋದಕ್ಕೆ ಅಷ್ಟೇ ನೀವು ಗೃಹ ಸಚಿವರು. ಎಂಥವನ್ನೂ ಆಗ್ತಾನಲ್ರಿ ಮತ್ತೆ ಗೃಹ ಸಚಿವರು. ಅಧಿಕಾರದಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನೀವು ಸಚಿವ ಸ್ಥಾನದಲ್ಲಿ ಇರಬೇಡಿ ಸ್ವಾಮಿ. ನಮ್ಮ ರಾಜ್ಯನ ಸೆಕ್ಯೂರಾಗಿ ಕಾಪಾಡ್ತೀನಿ, ನಮ್ಮ ರಾಜ್ಯದ ಜನತೆನ ಸೆಕ್ಯೂರಾಗಿ ಕಾಪಾಡ್ತೀನಿ ಅನ್ನೋ ನಂಬಿಕೆ ನಿಮ್ಗಲ್ಲಿದ್ರೆ ಇರಿ. ಇವತ್ತು ಅದೇ ISI ಉಗ್ರ ಅದೇ ಫೋನಿಂದ ಇನ್ನೊಬ್ಬ ಉಗ್ರನಿಗೆ ಕಾಲ್ ಮಾಡಿ ಈ ಥರದ್ದೆಲ್ಲ ಬ್ಲಾಸ್ಟ್ ಮಾಡೋದು, ಇನ್ನೊಂದು ಏನೋ ಎಟ್ಸೆಟ್ರಾ ನಮ್ಮ ದೇಶ ವಿರೋಧಿ ಚಟುವಟಿಕೆಗಳಿಗೆ ಅಲ್ಲಿಂದನೇ ಕುಮ್ಮಕ್ಕು ಕೊಟ್ಟಿದ್ರೆ ಯಾರು ಕಾರಣ, ಯಾರು ಹೊಣೆ? ಅಲ್ಲಿ ಅಧಿಕಾರಿಗಳು ಹೊಣೆ ಜೊತೆಗೆ ಗೃಹ ಸಚಿವರೇ ನೀವು ಕೂಡ ಹೊಣೆನೆ. ದಯವಿಟ್ಟು ನಿಮ್ಮ ಕೈಲಿ ಆಗಿಲ್ಲ ಅಂದರೆ ರಾಜೀನಾಮೆ ಕೊಡಿ. ಯಾರಾದರೂ ದಕ್ಷರು, ಯಾರಾದರೂ ಧೈರ್ಯವಂತರು ಇರ್ತಾರಲ್ಲ ಇದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ, ಅವ್ರನ್ನ ತಗೊಂಬಂದು ಕೂರಿಸಿ. ನೀವು ನಿಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡೋ ಕಡೆ ಗಮನ ಕೊಡಿ. ಇಷ್ಟೆಲ್ಲ ಮಾತಾಡ್ತಿದ್ದೀರಪ್ಪ, ಏನು ಮಾಡ್ಬೇಕು ಹೇಳು ಅಂತ ನೀವು ನನ್ನನ್ನು ಕೇಳೋದಾದ್ರೆ, ನಮ್ಮ ದೇಶದ್ರೋಹಿ ಅಧಿಕಾರಿಗಳೆಲ್ಲ ಏನಿದ್ದಾರೆ ಅಲ್ಲಿ ಸಪೋರ್ಟ್ ಮಾಡ್ತಿದ್ದಾರಲ್ಲ ಇಂಥ ಕ್ರಿಮಿನಲ್ಸ್ಗೆ, ಇಂಥ ಅಧಿಕಾರಿಗಳನ್ನ ಎಲ್ಲರದ್ದು ಕಂಡು ಹಿಡಿದು ಎಲ್ಲರೂ ಕೂಡ ಜೈಲ್ಗೆ ಹಾಕಬೇಕು. ಮಿನಿಮಮ್ 5 ವರ್ಷ. ಇದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂದರೆ ಈ ಕಠಿಣ ಕಾರಾಗೃಹ ಶಿಕ್ಷೆ ಕೊಡಲೇಬೇಕು. ಮಿನಿಮಮ್ 5 ವರ್ಷ ಜೈಲಿಗೆ ಕಟ್ಟಿ ಇವ್ರದ್ದು ಎಲ್ಲ ಆಸ್ತಿಗಳನ್ನ ಸೀಸ್ ಮಾಡಬೇಕು. ಅಕ್ರಮವಾಗಿ ಸಂಪಾದನೆ ಮಾಡಿರೋದಿಲ್ಲ. 40,000 ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರೆ ಕೋಟಿ ಮಾಡಿ ಇಟ್ಕೊಂಡಿರ್ತಾರೆ. ಇವ್ರದ್ದೆಲ್ಲ ಅಕ್ರಮ ಆಸ್ತಿಗಳನ್ನ ಸೀಸ್ ಮಾಡಿ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಾಕ್ಬೇಕು. ನೀವು ಇನ್ನೊಂದು ತಿಂಗಳು ನೋಡಿ, ಇದೊಂದು ತಿಂಗಳಾದ್ಮೇಲೆ ಈ ವಿಷಯ ಈಚೆನೇ ಬರಲ್ಲ. ಅದು ನಮ್ಗೆ ಚೆನ್ನಾಗಿ ಗೊತ್ತು. ನೋಡಿ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೇನು ಅನಿಸುತ್ತೆ? ಯಾರ್ದು ತಪ್ಪು, ಯಾರ್ದು ಸರಿ? ಎಲ್ಲಿ ಕಂಟ್ರೋಲ್ ತಪ್ತಾ ಇದೆ? ಇದು ಯಾರು ಈ ಒಂದು ಸ್ಕ್ರೂ ಟೈಟ್ ಮಾಡಬೇಕು? ನಟ್ಟು ಬೋಲ್ಟು ಸಾಯೋರು ಎತ್ತೋಗೋದು. ರಾಜಕಾರಣಿಗಳು ಬರೀ ಈ ಥರದೊಂದು ವಿಡಿಯೋ ಬಂದಾಗ ಅಷ್ಟೇ ಎಚ್ಚೆತ್ಕೊಳ್ಳೋದು. ಬೇರೆ ಟೈಮಲ್ಲಿ ಏನು ಮಾಡ್ತಾರೆ? ಎಲ್ಲದನ್ನು ಕೂಡ ಕಮೆಂಟ್ ಹಾಕಿ, ಪ್ರತಿಯೊಂದನ್ನು ಕಮೆಂಟ್ ಹಾಕಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ, ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ, ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಮಾನ್ಯ ಗೃಹ ಸಚಿವರನ್ನ ಕ್ವಶನ್ ಮಾಡೋ ರೀತಿ ಮಾಡಿ. ಎಲ್ಲರೂ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋ ಆಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ನಮಸ್ಕಾರ.